ಅಂತ ನಿಮ್ಮನ್ನು ನೋಡ್ತಾರೆ ಅಥವಾ ನಮ್ಮನ್ನು ನೋಡ್ತಾರೆ? ಯಾರು ನೋಡಲ್ಲ, ಎಲ್ಲ ಸುಮ್ಮನೆ ಒಂದೆರಡು ದಿನ ಕಣ್ಣೀರು ಹಾಕ್ತಾರೆ ಅಷ್ಟೇ. ಮತ್ತೆ ಏನಾದರೂ ಕೇಳಲಿಕ್ಕೆ ಏನು ದುಡಿಯೋಕ್ಕಾಗಲ್ವಾ, ಕೈಕಾಲಿಲ್ವಾ, ಗಟ್ಟಿ ಇಲ್ಲ ಅಂತ ಕೇಳ್ತಾರಲ್ವಾ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿದು ಕಮೆಂಟ್ ವಿನ್ನರ್ ಬಂದ್ಬಿಟ್ಟು ಈ ಇಬ್ರು. ಸೊ ಇವರ ಚಾನಲಿಗೆ ಹೋಗಿ ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಗೂ ಇನ್ನೂ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಪಡ್ಬೋದು. ಸೊ ಇವತ್ತಿದ್ದು ಟಾಪಿಕ್ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ಇವತ್ತಿದ್ದು ಟಾಪಿಕ್ ಏನು ಅಂದರೆ, ನೀವು ಮನೇಲೇ ಕೂತ್ಕೊಂಡು ಯಾವೆಲ್ಲ ಬಿಸ್ನೆಸ್ಸಲ್ಲಿ ಅರ್ನಿಂಗ್ಸ್ ಮಾಡ್ಬೋದು, ಯಾವೆಲ್ಲ ಬಿಸ್ನೆಸ್ಸಲ್ಲಿ ಲಕ್ಷಗಟ್ಟಲೆ ಅಲ್ಲದಿದ್ದರೂ ಸಾವಿರಗಟ್ಟಲೆ ಆದರೂ ಒಂದು ಅರ್ನಿಂಗ್ಸ್ ಮಾಡ್ಬೋದು, ನೀವು ನಿಮ್ಮ ಪರ್ಸಲ್ಲಿ ನಿಮ್ಮದೇ ಹಣ ಇಡ್ಬೋದು ಅಂತ ಒಂದು ಬಿಸ್ನೆಸ್ ಇದ್ದು ನನ್ನ ಐಡಿಯಾ. ಮತ್ತು ಹೇಗೆ ನೀವು ಬಿಸ್ನೆಸ್ ಮಾಡಬೇಕು ಅದನ್ನು ಕೂಡ ನಾನು ಹೇಳಿಕೊಡ್ತೇನೆ. ಸೊ ನಾನಿವತ್ತು ತಂದಿರೋದು ಫ್ಯಾಷನ್ ಕ್ಯಾಟಗರಿಯಲ್ಲಿ. ಅಂದರೆ ಫ್ಯಾಷನ್ ಕ್ಯಾಟಗರಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ಜಾಸ್ತಿ ಹೆಣ್ಮಕ್ಳು ಯೂಸ್ ಮಾಡುವಂತಹದ್ದು. ಅಂದರೆ ವಿಷಯ ಏನಂದರೆ, ಈಗದು ಟ್ರೆಂಡಲ್ಲಿ ಇರುವುದಂಥದ್ದು ಫ್ಯಾಷನ್ ಕ್ಯಾಟಗರಿಯಲ್ಲಿ ಅಂದರೆ ನಾನೀಗ ಫ್ಯಾಷನ್ ಕ್ಯಾಟಗರಿಯಲ್ಲೇ ವರ್ಕ್ ಮಾಡುವ ಕಾರಣ ಬೇರೆದ್ದು ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಐಡಿಯಾ ಇಲ್ಲದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅದರಲ್ಲಿ ಯೂಸ್ ಇಲ್ಲ. ಬಟ್ ನಾನು ನೋಡಿದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಮೂರು ಬಿಸ್ನೆಸ್ ನಿಮ್ಮನ್ನು ಖಂಡಿತವಾಗಿಯೂ ಕೈ ಹಿಡಿಯುತ್ತೆ. ಅದು ಯಾವುದು ಅಂತ ನಾನು ಹೇಳ್ತೇನೆ. ಫಸ್ಟಿಗೆ ಆರಿ ವರ್ಕ್ ಬಿಸ್ನೆಸ್, ಅದರ ನಾನು ಎಕ್ಸ್ಪ್ಲೈನ್ ಎಂಡಿಗೆ ಮಾಡ್ತೇನೆ ನಿಮಗೆ. ಬಟ್ ಒಂದು ಆರಿ ವರ್ಕ್ ಬಿಸ್ನೆಸ್, ಮೂರರಲ್ಲಿ ಒಂದು ಆರಿ ವರ್ಕ್ ಬಿಸ್ನೆಸ್. ಎರಡನೇದು ಆರಿ ವರ್ಕ್ ಇದು ನಾನು ಎಂಡಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಎರಡನೇದು ಯಾವುದಂದರೆ ಸಾರಿ ಕುಚ್ಚು, ಸಾರಿ ಕುಚ್ಚು ಹೇಳ್ತಾರೆ, ಸಾರಿ ಗೊಂಡೆ ಹೇಳ್ತಾರೆ, ಕ್ರೋಶ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಈಗದು ಹೆಸರು ಬಂದದ್ದು ಕ್ರೋಶ, ಸಾರಿ ಕುಚ್ಚು, ಸಾರಿ ಗೊಂಡೆ ಅಂತದ್ದು ಮೊದಲೇ ಹೇಳ್ತಿದ್ರು. ಸೊ ವಿಷಯ ಏನಂದ್ರೆ, ಅದರಲ್ಲಿ ನಾನು ನೋಡಿದ ಪ್ರಕಾರ ಕೆಲವರು ಖಾಲಿ ಸಾರಿಗೊಂಡೆ ಆರ್ಡರ್ ತಗೊಂಡು ಒಂದು ಶಾಪ್ ಹಾಕಿ ಬಿಸ್ನೆಸ್ ಮಾಡ್ತಿದ್ದಾರೆ. ಮೊದಲೆಲ್ಲ ಏನು 100 ರೂಪಾಯಿ, 80 ರೂಪಾಯಿ, 90 ರೂಪಾಯಿಗೆ ಸಾರಿಗೊಂಡೆ ಹಾಕ್ತಿದ್ರು. ಬಟ್ ಈಗ ಸಾರಿಗೊಂಡೆಯ ರೇಟ್ ಹೇಗಾಗಿದೆ ಅಂದರೆ, ನನಗೆ ಕೆಲವು ಕಸ್ಟಮರ್ಸ್ ಫೋಟೋ ಕಳಿಸ್ತಾರೆ ಸಾರಿಗೊಂಡೆದು. ಸೊ ನಾನು ಯಾರ್ಯಾವುದು ಸಾರಿಗೊಂಡೆ ಇರುವವರ ಹತ್ರ ಕೇಳಿದರೆ ಅವರು 1000, 1500 ಹಾಗೆಲ್ಲ ಹೇಳ್ತಾರೆ. 350 ಸ್ಟಾರ್ಟ್ ಆಗಿ 1000 ಸಮಥಿಂಗ್ ಆ ರೇಂಜಲ್ಲಿ ಬರುತ್ತೆ. ಸೊ ಸಾರಿಗೊಂಡೆಯಲ್ಲಿ ಯಾಕೆ ನಾನು ನಿಮಗೆ ಹೇಳೋದಂದರೆ, ಬಿಸ್ನೆಸ್ ಸಾರಿಗೊಂಡೆ ಈಗ ನಿಮಗೆ ಹೇಗೆ ಆರಿ ವರ್ಕ್ ಎಲ್ಲ ಸಾರಿಗೂ ಆರಿ ವರ್ಕ್ ಮಾಡಿಸ್ತಾರೆ, ಎಲ್ಲ ಬ್ಲೌಸಿಗೂ. ಸೊ ಅದೇ ರೀತಿ ಎಲ್ಲ ಸಾರಿಗೂ ಸಿಂಪಲಿಂದ ನಿಮಗೆ ಗ್ರ್ಯಾಂಡ್ವರೆಗೂ ಸಾರಿಗೊಂಡೆ ಹಾಕ್ತಾರೆ. ಸೊ ಇದರಲ್ಲಿ ಹೇಗೆ ಬಿಸ್ನೆಸ್ ಹಿಡಿಯೋದಂದರೆ, ಫಸ್ಟಿಗೆ ನಿಮಗೆ ಬಿಸ್ನೆಸ್ ಗೊತ್ತಿದ್ದರೆ ಓಕೆ, ಅಂದರೆ ನಿಮಗೆ ಸಾರಿಗೊಂಡೆದು ಐಡಿಯಾ ಇತ್ತು ಅಂದರೆ ಓಕೆ, ಸಾರಿಗೊಂಡೆ ನೀವು ಮಾಡ್ಬೋದು. ಒಂದು ವೇಳೆ ನಿಮಗೆ ಐಡಿಯಾ ಇಲ್ಲ ಅಂದರೆ ತುಂಬ ಆನ್ಲೈನ್ ಕೋರ್ಸಸ್ ಇದೆ. ನಿಮಗೆ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾರಿಗೊಂಡೆ ಹಾಕೋದು, 20 ಡೇಸ. ವಿಷಯ ಏನಂದರೆ, ನೀವು ಸ್ವಲ್ಪ ಕಲಿತ್ರೂ ಸಾಕು, ನಿಮ್ಗೊಂದು ಟ್ರಿಕ್ ಸಿಗುತ್ತೆ. ಆ ಟ್ರಿಕ್ ಸಿಕ್ಕಿದ ಮೇಲೆ ನೀವು ಬೇಕಾದ್ರೆ ನಿಮ್ಮ ಓನ್ ಡಿಸೈನ್ಸ್ ಮಾಡಿಕೊಂಡು ಹೋದರೂ ಆಗುತ್ತೆ. ಸೊ ಮಿನಿಮಮ್ 500 ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಕೋರ್ಸ್. ಅದು ತುಂಬ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ, ಅವರದ್ದೆಲ್ಲ ಇದೆ. ಬಟ್ ನನಗೆ ಕರೆಕ್ಟ್ ಯಾರ್ದಿದೆ ಅಂತ ಗೊತ್ತಿಲ್ಲ. ತುಂಬ ಜನ ಯೂಟ್ಯೂಬಲ್ಲಿ ನಾನು ನೋಡ್ತಿದ್ದೇನೆ ಸಾರಿಗೊಂಡೆದು ಕ್ಲಾಸಸ್ ಮಾಡ್ತಾರೆ. ಈಗ ನಾನು ಹೇಗೆ ಆರಿ ವರ್ಕ್ ಇದ್ದು ಆನ್ಲೈನ್ ಕ್ಲಾಸಸ್ ಮಾಡ್ತೇನೆ, ಸೊ ಹಾಗೇನೆ ಸಾರಿಗೊಂಡೆ, ಸಾರಿ ಕ್ರೋಶ, ಯು ಶೇಪ್ ಬರುತ್ತಲ್ಲ. ಸೊ ಅದ್ರ ನನಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದರೆ ನಾನು ಮಾಡೋದಿಲ್ಲ. ಬಟ್ ನಾನು ನೋಡಿದ ಪ್ರಕಾರ ಅವರಿಗೆ ಎಷ್ಟು ಬಿಸ್ನೆಸ್ ಬರುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದರೆ ನನಗೆ ಆರಿ ವರ್ಕ್ ಬಂದ ಬ್ಲೌಸಸ್ ಇದ್ದು ಸಾರಿ ನಾನು ಕೊಡ್ತೇನೆ. ಆಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದರೆ, ನಾನೊಬ್ಬರಿಗೆ ಎಷ್ಟು ಅಮೌಂಟ್ ಕೊಟ್ಟೆ ಒಂದು ಸಾರಿ ಗೊಂಡೆ ಹಾಕಲಿಕ್ಕೆ, ಎಷ್ಟು ಅಮೌಂಟ್ ಕೊಟ್ಟೆ ಅಂತ ಕೂಡ ನನಗೆ ಒಂದು ಐಡಿಯಾ ಇದೆ. ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಈಗ ಸಾರಿಗೊಂಡೆಯಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ. ಈಗ ಸಾರಿಗೊಂಡೆ, ಈಗ ಒಂದು ಸಿಂಪಲ್ ಸಾರಿಗೊಂಡೆ 250 ಸ್ಟಾರ್ಟ್ ಆಗುತ್ತೆ. 250 ಮಿನಿಮಮ್ 250 ತೆಗಿತಾರೆ, ಅದಕ್ಕಿಂತ ಜಾಸ್ತಿ ತೆಗಿಯೋರು. ಬಟ್ ಅದಕ್ಕಿಂತ ಕಡಿಮೆ ತೆಗಿಲಿಕ್ಕಿಲ್ಲ ಅಂತ ನನ್ನ ಪ್ರಕಾರ. 250 ಮಿನಿಮಮ್ 250 ತಗೊಳ್ತಾರೆ. ವಿಷಯ ಏನಂದರೆ, 250 ಒಂದು 10 ಸಾರಿ ಈಗ ಒಂದು ಮದುವೆದು ಆರ್ಡರ್ ಆಯಿತಾ, ನೀವು ಸಾರಿಗೊಂಡೆ ಹಾಕ್ತೀರಾ. ಸಾರಿಗೊಂಡೆ ಹಾಕುವಾಗ ನಿಮ್ಗೊಂದು 10 ಸಾರಿ ಸಿಕ್ತು, 250 ರೂಪಾಯಿದು 10 ಸಾರಿ ಸಿಕ್ತು. 250 ಹಿಡೀರಿ, ಅದಕ್ಕಿಂತ ಮೇಲೆ ಹೋದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್. ಬಟ್ 250 ಹಿಡೀರಿ. 250 ಆದರೆ ನಿಮಗೆ 10 ಸಾರಿಗೆ ಎಷ್ಟಾಯಿತು? 2500. 500 ರೂಪಾಯಿ ಮೆಟೀರಿಯಲಿಗೆ ಹೋಗಲಿ. ನೀವು ಸಾರಿಗೊಂಡೆ ಹಾಕುದು ಯಾವುದು? ನಾರ್ಮಲ್ ಸಾರಿಗೊಂಡೆ ಆದರೆ ನಿಮಗೆ ಅದರದ್ದು ಎಕ್ಸ್ಪೆನ್ಸಲ್ಲಿ ಮೆಟೀರಿಯಲ್ ತರಲಿಕ್ಕೆ ಸಿಗೋದು
ಸಿಲ್ಕ್ ಥ್ರೆಡ್ ಮಾತ್ರ. ಒಂದು ರೀಲಿಗೆ 20 ರೂಪಾಯಿ ಇರೋದು, 20-25 ರೂಪಾಯಿ ಇರುತ್ತೆ ಕೆಲವು ಕಡೆ. ಸೊ ಒಂದು ಸಾರಿಗೂ 2 ರೀಲ್ ಸಿಲ್ಕ್ ಥ್ರೆಡ್ ನಿಮ್ಗೆ 2 ಸಾರಿಗೆ ಬರ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಸಾರಿಯಲ್ಲೂ ಕೆಲವು ಥ್ರೆಡ್ ಇರುತ್ತಲ್ಲ. ಸೊ ಹಾಗಾಗಿ ಒಂದು 10 ಸಾರಿ ಸಿಕ್ಕಿದ್ರೆ 2,500 ಆಗಾಯ್ತಾ. ಸೊ ಇಲ್ಲಿ ಒಂದು 500 ರೂಪಾಯಿ ಹೋಗ್ಲಿ, ಎಕ್ಸ್ಪೆನ್ಸ್ ಹೋಗ್ಲಿ, 2,000 ನಿಮ್ಗೆ ಉಳಿತಾ. ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವುದರಿಂದ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಅದು ಒಂದು ಪಾರ್ಟ್ ಇದ್ದು ನಾನು ಹೇಳಿದೆ. ಈಗ ಒಂದು 2-3 ಬ್ಲೌಸಿಗೆ ಸಾರಿಯೇ ಸಿಗ್ಲಿ, ಒಂದು 2 ಸಾರಿ ಸಿಗ್ಲಿ, 500 ರೂಪಾಯಿ ಆಯ್ತಾ. ಒಂದು 50 ರೂಪಾಯಿ ಥ್ರೆಡ್ಡಿಗೆ ಹೋಗ್ಲಿ, 450 ರೂಪಾಯಿ ಲಾಭ ಆಗ್ಲಿಲ್ವಾ? ಹೊರಗಡೆ ಹೋಗಿ ದುಡಿಯುವವರು ನಿಮ್ಗೆ 450 ರೂಪಾಯಿಗೆ. ಸೊ ಹೊರಗಡೆ ಹೋಗಿ ದುಡಿಯುವವರು 450 ರೂಪಾಯಿ ಪರ್ ಡೇ ವರ್ಕ್ ಮಾಡ್ತಾರೆ, ಫುಲ್ ಡೇ ವರ್ಕ್ ಮಾಡ್ತಾರೆ. ನಿಮಗೂ 2 ಸಾರಿಗೆ ಒಂದು ದಿನ ಬೇಕಾಗ್ಬೋದು, ಬಟ್ ಔಟ್ಸೈಡ್ ಹೋಗಿ ದುಡಿಯೋದಕ್ಕಿಂತ ಹೀಗೆ ದುಡಿಯೋದು ಬೆಸ್ಟ್ ಅಲ್ವಾ? ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಕೆಲವರಿಗೆ ಸಾರಿಗೊಂಡೆ ಕೊಡ್ತೇನೆ. ಅಂದರೆ ಒಮ್ಮೊಮ್ಮೆ ಕೊಡುವಾಗ ನಂಗೊಂದು 5-6 ಬ್ಲೌಸ್ ಸಿಕ್ಕಿದ್ರೆ ಅದರ 5-6 ಸಾರಿ ಇರುತ್ತೆ. ನಾನು ಕೊಡೋದು 250 ರೂಪಾಯಿ. ಆದರೆ ನಾನು ಮೊದಲು ಒಬ್ಳು ಹುಡುಗಿಗೆ ಕೊಡ್ತಿದ್ದೆ. ನಾವು ಅಂದರೆ ಒಂದು 1 ಇಯರ್ ಬ್ಯಾಕ್ ಇದೆ ಹೇಳ್ತಿದ್ದೇನೆ, ಈಗದು ರೇಟ್ ಎಲ್ಲ ಚೇಂಜ್ ಆಗಿದೆ. ಸೊ ಆಗ ನಾನು ಏನು ಮಾಡ್ತಿದ್ದೆ, ವೀಕ್ಲಿ ನಾನು ಅವಳಿಗೆ 1,500 2,000 ಹಾಗೆ ಕೊಡ್ತಿದ್ದೆ. ವಿಷಯ ಏನಂದರೆ, ನಿಮಗೆ ಒಂದು ಮಿಷಿನ್ ಇತ್ತು ಅಂದರೆ ಸಾರಿಗೊಂಡೆ ಜೊತೆ ನಿಮಗೆ ಫಾಲು ಹಾಕ್ಬೋದು. ನಿಮಗೆ ಸ್ಟಿಚಿಂಗ್ ಬೇಕು ಅಂತ ಇಲ್ಲ, ಅಂದರೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೊತ್ತಿಲ್ಲದಿರೋ ಪರವಾಗಿಲ್ಲ, ಬಟ್ ನೀವು ಸಾರಿಗೊಂಡೆ ಜೊತೆ ಫಾಲು ಹಾಕಿ ಆ ರೀತಿಯ ಬಿಸ್ನೆಸ್ ಮಾಡ್ಬೋದು, ಆಯಿತಾ? ಸೊ ಇದನ್ನು ಹೇಗೆ ನೀವು ಆರ್ಡರ್ ತೆಗಿಬೇಕು ಅಂದರೆ, ನೀವು ಸೇಮ್ ನಾನು ಎಲ್ಲದರಲ್ಲೂ ಹೇಳೋದು ಒಂದೇ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ವರ್ಕ್ ಮಾಡಿರುವಂತಹ ಫೋಟೋಸ್ ಹಾಕ್ಬೋದು, ಅಥವಾ ನೀವು ಎಲ್ಲಿದ್ದಾದ್ರೂ ಒಂದು ಡೌನ್ಲೋಡ್ ಮಾಡಿಕೊಂಡು ಹಾಕ್ಬೋದು. ಸೊ ಕಸ್ಟಮರ್ ನಿಮ್ಮದು ಪ್ರೈಸ್ ನೋಡ್ತಾರೆ, ಫಿನಿಶಿಂಗ್ ನೋಡ್ತಾರೆ. ಒಳ್ಳೆಯದು ಇತ್ತು ಅಂದರೆ ನಿಮಗೆ ಆರ್ಡರ್ ಕೊಡ್ತಾರೆ. ಸೊ ಸೆಕೆಂಡ್ ಒನ್ ನಿಮಗೆ ಟೈಲರಿಂಗಿಗೆ ಎಲ್ಲರೂ ಕಲಿತಾ ಇದ್ದಾರೆ. ಅಂದರೆ ನಿಮಗೆ ಬೇಸಿಕ್ ಯೂಟ್ಯೂಬಿಂದ ನೋಡಿಕೊಂಡು ಕಲಿತಿದ್ದಾರೆ, ಕೆಲವರು ಆನ್ಲೈನ್ ಕ್ಲಾಸಿಗೆ ಕೂಡ ಕಲಿತಿದ್ದಾರೆ. ಸೊ ನಾನು ಕೂಡ ಟೈಲರ್ಗೆ ಸ್ಟಿಚಿಂಗ್ ಕೊಡ್ತೇನೆ. ಅಂದರೆ ನಮ್ಮದು ಆರಿ ವರ್ಕ್ ಬ್ಲೌಸ್ ಆದಮೇಲೆ ಟೈಲರ್ಗೆ ಸ್ಟಿಚಿಂಗ್ ಕೊಡ್ತೇನೆ. ನಾನೊಬ್ಬರು ಟೈಲರ್ಗೆ ಕೊಡ್ತಿದ್ದೆ, ಅವರಿಗೆ ಹಾಗೆ ವೀಕ್ಲಿ 1,500 2,000 ಆಗ ಕೊಟ್ಟದ್ದು ಇದೆ. ಸೊ ಹಾಗಾದರೆ ಏನಾಗುತ್ತೆ, ಒಬ್ಬರಿಂದ ಅಷ್ಟು 1,500 2,000 ಸಿಗುವಾಗ ನಿಮಗೆ ಬೇರೆಯವರಿಂದ ಸಿಗುವಾಗ ಎಷ್ಟು ಅರ್ನಿಂಗ್ ಆಗ್ಬೋದು? ಪ್ರಯತ್ನ ಪಡಬೇಕು, ಕಷ್ಟ ಇದೆ. ಅಂದರೆ ಟೈಲರ್ ಅಂದರೆ ಇದರದ್ದು ಮಿಷಿನ್ನ ಎದುರುಗಡೆ ಕೂತ್ಕೊಂಡ್ರೆ ಮಾತ್ರ ಹಣ ಬರುತ್ತೆ ಅಂತಲ್ಲ, ನೀವು ಕಷ್ಟಪಡಬೇಕು, ನೀವು ಸ್ಟಿಚಿಂಗ್ ಮಾಡಬೇಕು. ಕೆಲವರು ಆ ಟೈಲರಿಂಗ್ ವೃತ್ತಿಯಿಂದಲೇ ಮನೆ ನಡೆಸ್ತಾರೆ ಅಲ್ವಾ? ಸೊ ಹಾಗಾಗಿ ಟೈಲರಿಂಗ್ ಅಂದರೆ ಮೊದಲು ಅಂದರೆ ಟೈಲರ್ ಅಂತ ಹೇಳ್ತಿದ್ದಾರೆ, ಈಗ ಟೈಲರ್ ಹೋಗಿ ಡಿಸೈನರ್ ಆಗಿದೆ. ವಿಷಯ ಏನಂದರೆ, ನಿಮ್ಗೀಗ ಒಂದು ಟೈಲರಿಗೆ ನಮಗೆ ಒಂದು ಟೈಲರ್ ಬೇಕು ಅಂದರೆ ವರ್ಕಿಗೆ ಸಿಗೋದೇ ಕಷ್ಟ ಅಂತ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಎಲ್ಲರೂ ಸ್ಟಿಚಿಂಗ್ ಮಾಡ್ತಾರೆ. ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೊತ್ತಿಲ್ಲದಿದ್ರು ಈ ಕಿಡ್ಸ್ ಡ್ರೆಸ್ ಸ್ಟಿಚ್ ಮಾಡ್ಬೋದು. ಬ್ಲೌಸ್ ಕೆಲವರಿಗೆ ಕಷ್ಟ ಆಗುತ್ತೆ, ಬಟ್ ಕಿಡ್ಸ್ ಡ್ರೆಸ್ ಸ್ಟಿಚ್ ಮಾಡಿ ನೀವು ಸೆಲ್ ಮಾಡ್ಬೋದು. ಅಥವಾ ನೀವು ವುಮೆನ್ಸ್ ಕುರ್ತೀಸ್ ಸಲ್ವಾರ್ ಇರುತ್ತಲ್ಲ, ಅದು ಬೇಕಾದ್ರೆ ನೀವು ಖಾಲಿ ಟಾಪ್ ಎಲ್ಲ ಸೇಲ್ ಮಾಡ್ಬೋದು. ಅಂಥದ್ದು ತುಂಬ ಆಪ್ಷನ್ ಇದೆ. ನೀವು ಬೇಕಾದ್ರೆ ಶಾಪಿಗೆ ಹೋಗಿ ಕೊಡ್ಬೋದು, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿ ಅದರದ್ದು ಏನಾದರೂ ಅಡ್ವರ್ಟೈಸ್ಮೆಂಟ್ ಟೈಪ್ ಹಾಕಿ ಅದರಲ್ಲಿ ಅರ್ನಿಂಗ್ ಮಾಡ್ಬೋದು. ಸೊ ತುಂಬ ಆಪ್ಷನ್ ಇದೆ. ಫಸ್ಟ್ ಅದೇ ಸಾರಿಗೊಂಡೆದು ನಾನು ಹೇಳಿದ್ದು, ಸೆಕೆಂಡ್ ಟೈಲರಿಂಗ್, ಥರ್ಡ್ ಒನ್ ಆರಿ ವರ್ಕ್. ಇದು ಆರಿ ವರ್ಕ್ ಯಾಕೆ ನಾನು ಆ 3 ಬಿಸ್ನೆಸ್ಸಲ್ಲಿ ಮೇನ್ ಇಡೋದು ಆರಿ ವರ್ಕ್. ಯಾಕಂದರೆ ನನ್ನ ಲೈಫ್ ಚೇಂಜ್ ಆದ ಒಂದು ಏನು ಹೇಳೋದು, ಒಂದು ಬಿಸ್ನೆಸ್, ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆದ ಬಿಸ್ನೆಸ್. ಎಲ್ಲೋ 1,500 2,000ಕ್ಕೆ ನಾನು ದುಡಿತಾ ಇದ್ದೆ. ಆಮೇಲೆ ನಮಗೊಂದು 10,000 ರೂಪಾಯಿದು ಕೆಲಸ ಸಿಕ್ಕಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ 2,000 ಜಾಸ್ತಿ ಮಾಡಿದ್ರು 12,000 ಆಗಿತ್ತು. ಆಗ ಲಾಸ್ಟ್ ಟೈಮ್ ಕೊರೋನಾ ಬಂತಲ್ಲ, ಆಗ ನಾನು ಜಾಬ್ ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಏನು ಅರ್ನಿಂಗ್ ಇರಲಿಲ್ಲ, ಹಾಗಂತ ನಾನು ಈ ಬಿಸ್ನೆಸ್ಸನ್ನು ಬಿಡಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಯಾರಿಗೂ ಲಕ್ಷಗಟ್ಟಲೆ ಅರ್ನಿಂಗ್ ಆಗಲ್ಲ. ಸೊ ಟೈಮ್ ಹೋಗ್ತಾ 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 ನೀವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಿ, ಕಂಪ್ಲೀಟ್ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನೀವು 200 ರೂಪಾಯಿ ಡ್ರೆಸ್ ತೆಗಿಲಿಕ್ಕೆ ಚಿಂತೆ ಮಾಡುವವರು ಈಗ ನಿಮಗೆ ಎಷ್ಟು ಬೇಕಾದರೂ ಡ್ರೆಸ್ ತೆಗಿಬೋದು, ಹೇಗೆ ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಲ್ಲಿವರೆಗೆ ಲೈಫ್ ಬಂದು ನಿಂತಿದೆ. ವಿಷಯ ಏನಂದರೆ ಹಾರ್ಡ್ ವರ್ಕ್, ಮೇಯ್ನ್ ಇರೋದು ಹಾರ್ಡ್ ವರ್ಕ್. ನಾನು ಯಾಕೆ ಎಲ್ಲ ಲೇಡೀಸಿಗೂ ನೀವು ದುಡಿಬೇಕು, ಏನಾದರೂ ಒಂದು ಮಾಡಿ, ಮನೆಯಲ್ಲೇ ಕೂತ್ಕೊಂಡು ಮಾಡಿ, ಶಾಪಿಗೆ ಹೋಗಬೇಡಿ ಅಥವಾ ಬೇರೆಯವರ ಅಂಡರಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಿಲ್ಲ. ಬಟ್ ನೀವು ಆಗಿ ಸ್ವಂತವಾಗಿ ದುಡಿಬೋದು. ಸ್ವಂತವಾಗಿ ದುಡಿಯೋದು ಏನಂದರೆ, ಈಗ ನಾನು ಹೇಳಿದ್ನಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಸೇಲ್ ಮಾಡ್ತಾರೆ ಸಾರಿ ಬಿಸ್ನೆಸ್ ಅಂತ ಹೇಳುವಾಗ ನಾನು ಇನ್ನೊಂದು, ಸಾರಿ ಬಿಸ್ನೆಸ್ ಅಷ್ಟೇನು ಗ್ರೋ ಆಗಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಸಾರಿ ಬಿಸ್ನೆಸ್ ನಾನು ನೋಡಿದ ಪ್ರಕಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೈಯೆಸ್ಟ್ ಒಂದು ಫಾಲೋವರ್ಸ್ ಇರ್ತಾರೆ, ಸಬ್ಸ್ಕ್ರೈಬರ್ ಇರ್ತಾರೆ, ಅಂಥವರಿಗೆ ಮಾತ್ರ ಸೇಲ್ ಆಗೋದು ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ತುಂಬ ಜನ ಒಬ್ಬರನ್ನು ನೋಡಿ ಸಾರಿ ತಗೊಳ್ತಾರೆ.
ಫಸ್ಟಿಗೆ ನಾನು ಒಂದ್ಸಲ ಸಾರಿ ತಗೊಂಡಿದ್ದೆ, ಬಟ್ ಏನಾಯ್ತು ಅಂದ್ರೆ ಒಂದು 10 ಸಾರಿ ತರಿಸಿದ್ದೆ, ಅದರಲ್ಲಿ 7 ಸಾರಿ ಹೇಗೂ ಸೇಲ್ ಆಯ್ತು, ಕಷ್ಟಪಟ್ಟು ಸೇಲ್ ಆಯ್ತು 7 ಸಾರಿ. ಅದರಲ್ಲಿ ಸಿಗೋದೇ 200 ರೂಪಾಯಿ 250 ರೂಪಾಯಿ, ಕಷ್ಟಪಟ್ಟು ಸೇಲ್ ಆಯ್ತು. ಅದು ಈಗ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆಲ್ಲ ಆಗ ತಗೊಂಡಿದ್ದೆ ನಾನು ಸೇಲ್ ಮಾಡ್ಲಿಕ್ಕೆ ಅಂತ. ಬಟ್ ಬಿಸ್ನೆಸ್ ಇಲ್ಲ ಆದ್ರೆ ಎಲ್ರು ತಗೊಳ್ಳಲ್ಲ ಹಾಗೆ, ಅಂದ್ರೆ ನಾವು ಮನೆಯಲ್ಲೇ ಮಾಡ್ತೇವೆ ಅಂದ್ರೆ ಯಾರು ತಗೊಳ್ಳಲ್ಲ. ಸಾರಿ ಬಿಸ್ನೆಸ್ ಫ್ಲಾಪ್ ಬಿಸ್ನೆಸ್ ಅದು ನೀವು ಶಾಪಲ್ಲಿ ಹೋಗಿ ಮಾತ್ರ ಪರ್ಚೇಸ್ ಮಾಡ್ಲಿಕ್ಕೆ ಅದೊಂದು ಬೆಟರ್ ಬಿಸ್ನೆಸ್ ಶಾಪ್ ಮಾಡೋದಾದ್ರೆ. ಬಟ್ ನೀವು ಆನ್ಲೈನ್ ಸೆಲ್ ಮಾಡ್ತೇವೆ ಅಂದ್ರೆ ಈಗ ಸ್ಟಾರ್ಟಿಂಗ್ ನಿಮ್ಮ ಮುಖ ಪರಿಚಯನೇ ಯಾರಿಗೂ ಇಲ್ಲ ಅಂದ್ರೆ ಸೇಲ್ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ಜನರು ಸಾರಿ ಪರ್ಚೇಸ್ ಮಾಡ್ತಾರೆ ಒಮ್ಮೆ, ಬಟ್ ಉಳಿಯುತ್ತೆ ಅಲ್ಲಿ, ಮತ್ತೆಂತ ಮಾಡೋದು, ಅವರಿಗೆ ಅವರು ಯೂಸ್ ಮಾಡ್ಕೊಳ್ಳೋದು ಅಥವಾ ಅವರ ಫ್ಯಾಮಿಲಿಗೆ ಯಾರಿಗಾದ್ರೂ ಸ್ವಲ್ಪ ಆಫ್ ರೇಟಲ್ಲಿ ಕೊಡೋದು, ಹಾಗೆ ಮಾಡ್ತಾರೆ. ಸೊ ಆರಿ ವರ್ಕ್ ಬಿಸ್ನೆಸ್ ಹಾಗೆ ಅಲ್ಲ. ಆರಿ ವರ್ಕ್ ಬಿಸ್ನೆಸ್ ನೀವು ಕಲ್ತ್ರೆ ನೀವು ಒಬ್ಬರಿಗೆ ಕಲಿಸ್ಬೋದು, ಕ್ಲಾಸಸ್ ಮಾಡ್ಬೋದು, ಪ್ಲಸ್ ನಿಮಗೆ ವರ್ಕ್ ಮಾಡ್ಬೋದು. ಆರಿ ವರ್ಕಲ್ಲಿ ತುಂಬ ವೆರೈಟಿದು ನಿಮಗೆ ವರ್ಕ್ ಮಾಡ್ಬೋದು. ವಾಲ್ ಹ್ಯಾಂಗಿಂಗ್ಸ್ ಮಾಡ್ಬೋದು, ಮತ್ತು ಈ ಬ್ಲೌಸಿಗೆ ಮಾಡ್ಬೋದು. ಸೀಸನ್ ಟೈಮಲ್ಲಂತೂ ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ ಟೈಮ್ ಇಲ್ಲ. ಅಂಥ ಪರಿಸ್ಥಿತಿ ಮೊದಲಿರಲಿಲ್ಲ ನನಗೆ, ಮೊದಲಷ್ಟು ವರ್ಕ್ ಸಿಗ್ತಿರ್ಲಿಲ್ಲ, ಯಾಕಂದರೆ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಿಸ್ನೆಸ್ಸಲ್ಲಿ ಆಗಲಿ ವರ್ಕ್ ಮಾಡೋದ್ರಲ್ಲಿ ಆಗಲಿ. ಬಟ್ ಈಗ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ವರ್ಕು ಮಾಡಿದ್ದೇನೆ, ಫಿನಿಶಿಂಗು ನೀಟ್ ಬರುತ್ತೆ ಅಂತ ಎಲ್ಲ ಕಸ್ಟಮರು ನನಗೆ ಕೊಡ್ತಾರೆ. ಮತ್ತು ರೇಟು ಸ್ವಲ್ಪ ಕಡಿಮೆ ಇದೆ ಮಾರ್ಕೆಟ್ ವ್ಯಾಲ್ಯೂ ಕಂಪೇರ್ ಮಾಡಿದೆ. ಸೊ ಅದಕ್ಕೆ ಹೇಳೋದು ನಾನು, ಲೇಡೀಸ್ ಎಲ್ಲ ದುಡಿಬೇಕು. ದುಡಿಯೋದು ಯಾಕಂದರೆ ನಿಮ್ಮ ಪರ್ಸಲ್ಲಿ ನಿಮ್ಮ ಹಣ ಅಂತ ಒಂದು ಇಟ್ಟರೆ, ನೀವು ಏನಾದರೂ ತಂದು ತಿನ್ನುವಾಗ ಅಥವಾ ನಿಮ್ಮ ಹಸ್ಬೆಂಡಿಗೋ ನಿಮ್ಮ ಅಪ್ಪ ಅಮ್ಮನಿಗೂ ಏನಾದರೂ ಕೊಡಿಸುವಾಗ ನಿಮ್ಗೊಂದು ಫೀಲ್ ಇರುತ್ತೆ, ಓ ಇದು ನನ್ನ ಹಣದಲ್ಲಿ ನಾನು ಕೊಡಿಸಿದವರಿಗೆ, ಅವರಿಗೆ ತಿನ್ನಲಿಕ್ಕೆ ಕೊಟ್ಟೆ, ಡ್ರೆಸ್ ಕೊಟ್ಟೆ, ಏನಾದರೂ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೊಂದು ರೆಸ್ಪೆಕ್ಟ್ ಇರುತ್ತೆ, ಗೊತ್ತಾಯ್ತಾ? ನೀವು ದುಡಿದ್ರೆ ರೆಸ್ಪೆಕ್ಟ್ ಇರುತ್ತೆ ನಿಮಗೆ, ಇಲ್ಲ ಅಂದರೆ ನಿಮಗೆ ರೆಸ್ಪೆಕ್ಟ್ ಇರಲ್ಲ. 90% ನಾನು ಕನ್ಫರ್ಮ್ ಆಗಿ ಹೇಳ್ತೇನೆ, 90% ವುಮೆನ್ಸಿಗೆ ರೆಸ್ಪೆಕ್ಟ್ ಇರಲ್ಲ. ನೀವು ದುಡಿಲಿಲ್ಲ ಅಂದರೆ ನಿಮಗೆ ರೆಸ್ಪೆಕ್ಟೇ ಇಲ್ಲ. ಒಂದು 10% ಎಲ್ಲೋ ದುಡಿಯೋದಿದ್ರು ಪರವಾಗಿಲ್ಲ, ನಾವು ಸಾಕ್ತೇವಂತ ಅಂತ ಫ್ಯಾಮಿಲಿ ಅಂತ ಹಸ್ಬೆಂಡ್ ಎಲ್ಲ ಸಿಗ್ಬೋದು. ಬಟ್ 90% ಜನಕ್ಕೆ ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ಬೇರೆಯವರನ್ನ ನೋಡಿದ್ದೇನೆ, ದುಡಿಲಿಲ್ಲ ಅಂದರೆ ಅವರು ಏನಾಗುತ್ತಂದರೆ ಫಸ್ಟಿಗೆ ಅವರು ಒಳ್ಳೆ ವರ್ಕಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ ಆಯಿತಾ. ಸೊ ಸಡನ್ ಮದುವೆ ಆಗುತ್ತೆ, ಸಡನ್ ಮದುವೆಗೆ ಏನಾಗುತ್ತೆ, ಪಾಪ ಅವರಿಗೆ ಮಕ್ಕಳಾಗುತ್ತೆ. ಪಾಪ ಅವರಿಗೆ ಹಾಗಲ್ಲ, ಒಂದು ಸ್ವಲ್ಪ ಟೈಮ್ ಬಿಟ್ಟು ಮಕ್ಕಳಾಗತ್ತೆ, ಅವರಿಗೆ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಮತ್ತು ಮಗು ಆದಮೇಲೆ ತುಂಬ ಟೈಮ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲದಕ್ಕೂ ಕೇಳಬೇಕು ಮನೆಯವರ ಹತ್ರ. ಆಗೇನಾಗುತ್ತೆ, ರೆಸ್ಪೆಕ್ಟ್ ಇರಲ್ಲ. ಅಂದರೆ ಅವರಿಗೂ ಆಗುತ್ತೆ, ಕೊಡುವವರಿಗೂ ಆಗುತ್ತೆ, ಇವಳೇ ಡೈಲಿ ಹಣ ಕೇಳ್ತಾಳೆ. ಡೈಲಿ ಹಣ ಕೇಳೋದು ಯಾವುದಕ್ಕೆ, ಅವಶ್ಯಕತೆ ಇದ್ದರೆ ತಾನೇ, ಇಲ್ಲದಿದ್ದರೆ ಯಾರು ಕೇಳ್ತಾರೆ? ಸೊ ಹಾಗಾಗಿ ತುಂಬ ರೆಸ್ಪೆಕ್ಟೇ ಇರಲ್ಲ, ದುಡಿಯೋದಿದ್ರೆ ರೆಸ್ಪೆಕ್ಟೇ ಇರಲ್ಲ. ಈಗ ಹಣಕ್ಕೆ ಕೊಡುವ ಬೆಲೆ ನಿಮ್ಮ ಗುಣಕ್ಕೆ ಕೊಡೋದಿಲ್ಲ, ಅದನ್ನು ಮೊದಲು ತಿಳ್ಕೊಳ್ಳಿ. ಮತ್ತು ಇನ್ನೊಂದು, ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ, ನೀವು ಒಬ್ಬರನ್ನು ಡಿಪೆಂಡ್ ಆಗಿರ್ತೀರ ಅಲ್ವಾ? ಸೊ ಆ ನೀವು ಯಾರನ್ನು ಡಿಪೆಂಡ್ ಆಗಿರ್ತೀರಾ, ಅವರೇ ಇಲ್ಲದಿದ್ದರೆ ನೀವು ಮತ್ತೆ ಏನು ಮಾಡ್ತೀರಾ ಮನೆಯಲ್ಲಿ ಕೂತ್ಕೊಂಡು? ಅದಕ್ಕಿಂತ ನೀವೇ ದುಡಿದ್ರೆ ಹೇಳಿಕ್ಕಾಗಲ್ಲಲ್ಲ ಯಾರ ಋಣ ಎಷ್ಟು ದಿನ ಈ ಭೂಮಿ ಮೇಲೆ ಇರುತ್ತೆ ಅಂತ. ಅದಕ್ಕಿಂತ ನೀವೇ ದುಡಿದ್ರೆ ಏನು, ನೀವೇ ದುಡಿದ್ರೆ ನಿಮ್ಮ ಹಣ, ನಿಮ್ಮದೊಂದು ಬದುಕು ನೀವು ಸಾಗಿಸ್ಬೋದಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಯಾರದ್ದು ನಂಬಲಿಕ್ಕೆ ಆಗಲ್ಲ. ನಾವು ಬೇಗ ಹೋಗ್ತೇವೋ, ನೀವು ಬೇಗ ಹೋಗ್ತೇವೋ, ಅಲ್ಲ ನಮ್ಮನ್ನು ನಂಬಿದವರು ಬೇಗ ಹೋಗ್ತಾರೋ ನಮ್ಗೆ ಗೊತ್ತಿಲ್ಲ ಅಲ್ಲ. ಅದು ರಿಯಾಲಿಟಿ, ಅದು ಸತ್ಯ, ಅದು ವಿಡಿಯೋಗೋಸ್ಕರ ಹೇಳೋದಲ್ಲ, ಅದು ನಿಜಾನೇ. ಯಾರನ್ನು ಬಿಟ್ಟು ಹೋಗ್ತಾರೆ ಯಾರಿಗೆ ಗೊತ್ತು? ಅದಕ್ಕೋಸ್ಕರ ನಮಗೊಂದು ವಿದ್ಯೆ ಇತ್ತು ಅಂದರೆ ಅಲ್ವಾ? ಸೊ ನಮಗೊಂದು ವಿದ್ಯೆ, ನಮಗೊಂದು ಕಲಿಯುವ ನಮಗೊಂದು ಏನಾದ್ರು ಅರ್ನಿಂಗ್ಸ್ ಇತ್ತು ಅಂದರೆ ನಾವು ಹೇಗಾದರೂ ಈ ಭೂಮಿ ಮೇಲೆ ಬದುಕ್ಬೋದಲ್ಲ. ರಿಲೇಷನ್ ಅವರು ಎಷ್ಟು ದಿನ ಅಂತ ನಿಮ್ಮನ್ನು ನೋಡ್ತಾರೆ ಅಥವಾ ನಮ್ಮನ್ನು ನೋಡ್ತಾರೆ? ಯಾರು ನೋಡಲ್ಲ, ಎಲ್ಲ ಸುಮ್ಮನೆ 1-2 ದಿನ ಕಣ್ಣೀರು ಹಾಕ್ತಾರೆ ಅಷ್ಟೇ. ಮತ್ತೆ ಏನಾದರೂ ಕೇಳಲಿಕ್ಕೆ, ಏನು ದುಡಿಯೋಕ್ಕಾಗಲ್ವಾ, ಕೈಕಾಲಿಲ್ವಾ, ಗಟ್ಟಿ ಇಲ್ಲ ಅಂತ ಕೇಳ್ತಾರಲ್ವಾ? ಸೊ ಅದಕ್ಕೋಸ್ಕರ ನಾನು ಹೇಳೋದು, ದುಡಿಬೇಕು, ಹೆಣ್ಮಕ್ಳು ದುಡಿಬೇಕು. ದುಡಿಯೋದು ಹೇಗೆ ಅಂದರೆ ಕತ್ತೆ ಥರ ಒಟ್ರಾಶಿ ದುಡಿಯೋದಲ್ಲ. ನೀವು ನೋಡ್ಕೊಳ್ಬೇಕು, ಸರ್ಚ್ ಮಾಡಬೇಕು, ಈಗ ಟ್ರೆಂಡಲ್ಲಿರೋದು ಯಾವುದರಲ್ಲಿ ಜಾಸ್ತಿ ನಿಮ್ಗೆ ಇನ್ಕಮ್ ಬರುತ್ತೆ ಅಂತ. ಸೊ ಅದನ್ನು ನೋಡಿಕೊಂಡು ಅದರ ಜೊತೆಗೆ ನೀವು ಕಲಿತಾ ಹೋಗಬೇಕು. ವಿಷಯ ಏನಂದರೆ, ಆರಿ ವರ್ಕ್ ಇದು ಬ್ಲೌಸ್. ಮೊದಲೆಲ್ಲ ಜಾಸ್ತಿ ಗೋಲ್ಡ್ ನೋಡ್ತಿದ್ರಲ್ವಾ, ಮದುವೆಗೆ ಹೋದರೆ ಯಾವ ಗೋಲ್ಡ್ ಹಾಕಿದರೆ, ಯಾವ ಗೋಲ್ಡ್. ಈಗ ಯಾವುದು ನೋಡೋದು? ಈಗ ಗೋಲ್ಡ್ ನೋಡ್ತಾರ? ನನ್ನ ಪ್ರಕಾರ ಈಗ ಗೋಲ್ಡ್ ನೋಡಲ್ಲ, ಈಗ ನೋಡೋದು ಬ್ಲೌಸ್. ಅವರೆಷ್ಟು ಗ್ರ್ಯಾಂಡ್ ಬ್ಲೌಸ್ ಹಾಕಿದ್ದಾರೆ, ಅವರೆಷ್ಟು ಸಾವಿರದ್ದು ಬ್ಲೌಸ್ ಹಾಕಿದ್ದಾರೆ, ಅದೇ ಅಲ್ವಾ ಜನರ ಮೆಂಟಾಲಿಟಿ ಹಾಗಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅಂಥವ್ರು ಇರೋದ್ರಿಂದ ನಮಗೆ ಕೆಲಸ ಸಿಗುತ್ತಲ್ವ, ಅವರನ್ನು ದೂರಬಾರ್ದು. ಯಾಕಂದರೆ ನಮಗೆ ಒಂದು ಕೆಲಸ ಕೊಡುವವರಲ್ಲ ಅವರು. ಅಷ್ಟೆಲ್ಲ ಬ್ಲೌಸ್ ಎಲ್ಲ ಹಾಕಿದರೆ ನಮಗೆ ಕೆಲಸ ಅಲ್ವಾ, ಇಲ್ಲದಿದ್ದರೆ ನಾವು ಸಿಂಪಲ್ ಆಗಿ ಹೋದರೆ ನಮಗೆ ಎಲ್ಲಿ ಕೆಲಸ ಇರುತ್ತೆ ಅಲ್ವಾ? ಸೊ ಹಾಗಾಗಿ ದುಡಿಬೇಕು, ಎಲ್ಲರೂ ದುಡಿಬೇಕು.
ತುಂಬ ಬೇಡ, ಸ್ವಲ್ಪ ದುಡ್ಡು ನಿಮ್ಮ ಖರ್ಚಿಗೆ ಆದರೂ ಸಾಕು, ಆಗ ನಿಮ್ಗೊಂದು ರೆಸ್ಪೆಕ್ಟೇ ಬೇರೆ. ನೀವು ಅದೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಯಾರಿಗೆಲ್ಲ ಮನೆಯಲ್ಲಿ ಅವಮಾನ ಆಗ್ತಿದೆ, ನಾನು ಹೇಳಿರೋ ಒಂದು ಟ್ರಿಕ್, ಒಂದು ಸಲಹೆ ನಿಮ್ಮ ಜೀವನದಲ್ಲಿ ಅಳವಡಿಸಿ. ಅಂದರೆ ನೀವು ದುಡೀರಿ, ಆಮೇಲೆ ನೋಡಿ ನಿಮ್ಮದು ಆ ಒಂದು ನಿಮ್ಮನ್ನು ಟ್ರೀಟ್ ಮಾಡುವ ಒಂದು ಮೆಥಡ್ ಹೇಗೆ ಚೇಂಜ್ ಆಗುತ್ತೆ ಅಂತ ಮನೆಯಲ್ಲಿ. ಓಕೆ ಅಲ್ವಾ? ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು, ಜಾಯಿನ್ ಆಗಿ. ನನ್ನ ಈ ವಿಡಿಯೋ, ನನ್ನ ಇನ್ಫಾರ್ಮೇಷನ್ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ನಿಜನೇ ಹೇಳ್ತೇನೆ ನಾನು, ಕಟ್ಟುಕತೆ ಹೇಳ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಬಟ್ ಹಣ ಬೇಕು, ಹಣ ಇದ್ರೇನೆ ಒಂದು ಮರ್ಯಾದೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ಬಟ್ ಬೇರೆಯವರನ್ನು ಒಂದು ಏನು ಹೇಳ್ತಾರೆ, ಹಣ ಇಲ್ಲದಿದ್ದರೆ ಕೆಲವು ಹೆಣ್ಮಕ್ಳನ್ನು ತುಂಬ ಕೀಳಾಗಿ ನೋಡ್ತಾರಲ್ಲ, ಅದು ನಾನು ನೋಡಿದ್ದೇನೆ ಬೇರೆಯವರನ್ನು. ಅಂದರೆ ಬೇರೆಯವರ, ನನ್ನ ಫ್ರೆಂಡ್ಸ್ ಇದ್ದು ಆಗಲಿ, ನಾನು ನೋಡಿದವರ ಕೆಲವು ಲೇಡೀಸ್ ಲೈಫ್ ಆಗಲಿ ನಾನು ನೋಡಿದ್ದೇನೆ. ಸೊ ಅಂಥ ಲೈಫು ಇರಬಾರ್ದು ಹೆಣ್ಮಕ್ಳಿಗೆ ಅಲ್ವಾ? ಸೊ ಯಾರು ಇನ್ಸಲ್ಟ್ ಮಾಡುವಾಗೆ ನಾವು ಬದುಕಬಾರ್ದು, ನಮಗೂ ಒಂದು ಛಲ ಬೇಕು, ಏನಾದರೂ ಸಾಧಿಸಬೇಕು ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.